ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಫೇವ್ರೇಟ್ ಯಾರು? ಗಿಲ್ಲಿ ನಟ. ಗಿಲ್ಲಿ ನಟ. ಯಾಕೆ ಅವನೇ ಫೇವ್ರೇಟ್? ಅವ್ನು ಫುಲ್ ಕಾಮಿಡಿ ಮಾಡ್ತಾನೆ. ಹಳ್ಳಿ ಹುಡುಗ, ಬಡವ್ರ ಹುಡುಗ, ಬೆಳಿಬೇಕು. ಅದರಿಂದ ನಾನು ಫುಲ್ ಕಾಮಿಡಿ, ಫುಲ್ ಫೇಮಸ್ಸು. ಅವನೇ ಬರಬೇಕು, ಅವನೇ ಗೆಲ್ಲಬೇಕು. ಈಗ ಗಿಲ್ಲಿ ಮುಗ್ಧತೆಯಿಂದ ಮೊಕ್ಕೋಡ ಆಡ್ತಾನೆ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ ಸರ್, ರಿಯಾಲಿಟಿ ಅವಿರೋದೇ ಹೆಂಗಿದ್ದಾನೆ ಹಂಗೆ ಡ್ರಾಮ ಒಂದು. ಹೆಂಗಿದ್ದಾನೆ ಅದೇ ಥರ ಮಾತುಕತೆ, ನಡೆ ನುಡಿ ಎಲ್ಲ ಅದೇ ರಿಯಾಲಿಟಿ ಒಂದು. ಯಾವುದು ಮಕೋಡ ಇಲ್ಲ. ಯಾರು ಚೆನ್ನಾಗಿ ಆಡ್ತಿಲ್ಲ ಅಲ್ಲಿ? ರಘು ಚೆನ್ನಾಗಿ ಆಡ್ತಿಲ್ಲ. ಆಯ್ತು. ಯಾಕೆ ಅವ್ರನ್ನೇ ಹೆಂಗೆ ಅನಿಸ್ತು? ನೋಡಿದೆ ಸ್ಕೋಪ್ ತಗೋತಾರೆ ಓವರು ಸುಮ್ಮನೆ ಆ ಕಡೆಯಿಂದ ಈ ಕಡೆ ನಿಮ್ಗೆ ಹೇಳೋದು, ನಮ್ಗೆ ಹೇಳೋದು, ಅವ್ರಿಗೆ ಹೇಳೋದು, ಆ ಥರ ಎಲ್ಲ ಇದು ಮಾಡ್ತಾ ಇರ್ತಾರೆ. ಅದಕ್ಕೆ ಊಸರವಳ್ಳಿ ಏನಾದ್ರೆ ಯಾರು ಹೇಳ್ತೀರಾ? ನಾವು ಅಶ್ವಿನಿ ಗೌಡ್ನಿಗೆ ಹೇಳೋದು. ಯಾಕೆ ಅವ್ರಿಗೆ ಹೇಳೋದು? ಅವರು ಬರೀ ಸ್ಕೋಪು, ನಮ್ಮ ಸಂಘ ಸಂಸ್ಥೆಯವರು ಅಂತ ಹೇಳಿದ್ರೆ ಹೊರತು ಆಟ ಆಡ್ತಿಲ್ಲ. ಗೇಮ್ ಮಾಡೋಕ್ಕೆ ಬಂದಿರೋದು ಅಲ್ಲಿ. ಗೇಮ್ ಆಡಬೇಕು ಮತ್ತು ಎಲ್ಲ ಪಾರ್ಟಿಸಿಪೇಟ್ ಮಾಡಬೇಕು. ಬರೀ ಅವ್ರದ್ದೇ ಸ್ಕೋಪ್ ತಗೋತಾರೆ ಅವರು. ನಮ್ಮದು, ನಂದು, ನಾನು ಅಂತಾರೆ ಯಾವಾಗಲೂ. ಬಿಗ್ ಬಾಸ್ ಮನೇಲಿ ನಿಮ್ಗೆ ಇಷ್ಟವಾದ ಡೈಲಾಗ್ ಅಂದರೆ ಯಾವುದು? ನಮಗೆ ಗಿಲ್ಲಿ ನಟ ಅವ್ರದ್ದು ಅದೇ ದೊಡ್ಡ ದೋಸೆ ಕೊಡು, ಚಿಕ್ಲಿ ಕೊಡು, ಅದೇ ಸಾಂಗ್ ಇಷ್ಟ. ಅದೇ ಇಷ್ಟ. ಹೌದು. ಯಾರು ವಿನ್ ಆಗ್ಬೋದು ಈ ಸಲ? ನಮಗೆ ಗಿಲ್ಲಿ ನಟ ನೀವು ಆಗಬೇಕು ಅಂತ ಅನ್ಕೊಂಡಿದ್ದೀವಿ. ಫಸ್ಟ್ ಪ್ಲೇಸ್ ಯಾರು ಕೊಡ್ತೀರಾ? ಸೆಕೆಂಡ್ ಪ್ಲೇಸ್ ಯಾರು ಕೊಡ್ತೀರಾ? ಫಸ್ಟ್ ಗಿಲ್ಲಿ, ಸೆಕೆಂಡ್ ಯಾರ್ಯಾರು ಬರಲಿ, ಯಾರಾದರೂ ಬರಲಿ, ಗಿಲ್ಲಿ ಫಸ್ಟ್ ಬರ್ಬೇಕು ನಮ್ಗೆ ಅಷ್ಟೇ. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಫೇವ್ರೇಟ್ ಯಾರು? ಗಿಲ್ಲಿ ನಟ. ಗಿಲ್ಲಿ ನಟ. ಯಾಕೆ ಅವರೇ ಫೇವ್ರೇಟ್? ಯಾಕೆಂದರೆ ಅವರು ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಮತ್ತು ಕಾಮಿಡಿ ಚೆನ್ನಾಗಿ ಕೊಡ್ತಾರೆ. ಎಲ್ಲರೂ ಜನಗಳಿಗೆ ಎಷ್ಟು ಕಷ್ಟ ಇದ್ದರೂ ಇದು ಮಾಡ್ಕೊ ನಗಿಸ್ಕೊಂಡಿರ್ತಾರೆ. ಅದಕ್ಕೆ ನಂಗೆ ತುಂಬ ಇಷ್ಟ. ಯಾರು ಚೆನ್ನಾಗಿ ಆಡ್ತೀರ ಅನ್ಸುತ್ತೆ? ಅಶ್ವಿನಿ ಗೌಡ ಅವ್ರು. ಯಾಕೆ ಅವರೇ? ಯಾಕೆಂದರೆ ಫುಲ್ ಫೇಕ್ ಅವ್ರದ್ದು. ಅವ್ರು ಬಂದಿರೋದೇ ವೇಸ್ಟು. ಅವರು ಆಡ್ತಿರೋದು ಎಲ್ಲ ವೇಸ್ಟ್. ಬರೀ ವುಮೆನ್ಸ್ಗೆ ರೆಸ್ಪೆಕ್ಟ್ ಕೊಡ್ತೀನಿ ಅದು ಇದು ಅಂತ ಎಲ್ಲರೂ ಹೇಳ್ತಿದ್ದಾರೆ ಹೊರಗಡೆ. ಆದ್ರೆ ಏನು ಮಾಡ್ತಿಲ್ಲ ಒಳಗಡೆ. ತುಂಬಾ ವೇಸ್ಟು. ನಮ್ಮ ಕಂಡು ಯಾರು ಕಂಡ್ರು ಆಗ್ತಾಯಿಲ್ಲ ನಮಗೆ ಅಲ್ಲಿ. ತುಂಬಾ ವೇಸ್ಟ್ ಅವರು. ಅದಕ್ಕೆ ಅಶ್ವಿನಿ ಗೌಡ ಅವರು ನಮಗೆ ಇಷ್ಟ ಇಲ್ಲ. ಓಕೆ. ಅಲ್ಲಿ ಯಾರ ಜೋಡಿ ತುಂಬ ಚೆನ್ನಾಗಿತ್ತು? ಜೋಡಿ ಗಿಲ್ಲಿ ನಟ ಮತ್ತು ಕಾವ್ಯ. ಯಾಕೆ ಅವ್ರದ್ದು ಹೇಳು? ಯಾಕೆಂದರೆ ಅವರು ಜೋಡಿ ಚೆನ್ನಾಗಿದೆ. ಅವನು ಬಡವ ಇಲ್ಲಿಂದ ಬಡ ಫ್ಯಾಮಿಲಿಯಿಂದ ಬಂದು ಇದು ಮಾಡ್ತಾಯಿದ್ದಾನೆ. ಅಂದರೆ ಸಿಂಗಲ್ ಹುಡುಗ ನಮ್ಮ ಥರನೇ, ನಾವು ಸಿಂಗಲ್ಲೇ. ಅದಕ್ಕೆ ನಮಗೆ ಆ ಥರ ಇಷ್ಟ. ಓಕೆ. ಅಯ್ಯೋ, ಬಿಗ್ ಬಾಸಲ್ಲಿ ಯಾವ ಒಂದು ಡೈಲಾಗು ತುಂಬ ಇಷ್ಟ ಆಯಿತು ನಿಮಗೆ? ಗಿಲ್ಲಿ ಅವ್ರದ್ದು ಮಾಮೂಲಿ ಇದು ಅಶ್ವಿನಿ ಗೌಡ ಅವ್ರಿಗೆ ಒಂದು ಹೇಳಿದ್ದಾರೆ. ಮತ್ತು ಏನಕ್ಕೆ ಇದು ಮಾಡಿದ್ದು, ಏನು ದಬಾಕಿದೆ ಅಂದರೆ ಬಕೆಟ್ ಇದರಲ್ಲಿ ಸ್ನಾನ ಮನೆಯಲ್ಲಿ ಬಕೆಟ್ ದಬಾಕಿದ್ದೀನಿ ಅಂದರೆ ಅದು ತುಂಬ ಇಷ್ಟ ಆಯಿತು ಪತ್ರಿಕಾಗೋಷ್ಠಿಲಿ. ಹಾಂ. ಓಕೆ. ಬಿಗ್ ಬಾಸಲ್ಲಿ ಫೇಕ್ ಅನ್ನೋದಾದರೆ ಯಾರು? ಫೇಕ್ ಅನ್ನೋದು ಅಶ್ವಿನಿ ಗೌಡನೇ. ಅಶ್ವಿನಿ ಗೌಡನೇ. ಯಾಕೆ ಅದವ್ರೆ? ಯಾಕೆ ಅವರು ಕಂಡ್ರೆ ಆಗಲ್ಲ ನಮಗೆ. ಕಂಡ್ರೆ ಆಗಲ್ಲ. ಅವ್ರು ತುಂಬ ಫುಲ್ ಫೇಕು. ಸುಮ್ಮನೆ ಬಂದಿರೋದು ಅಲ್ಲಿ ಹೊರಗಡೆ ಇರೋದೇ ಬೇರೆ, ಒಳಗಡೆ ಇರೋದೇ ಬೇರೆ. ತುಂಬಾ ಫೇಕ್ ಮಾಡ್ತಿದ್ದಾರೆ ಅವರು. ಓಕೆ. ಈಗ ಅಲ್ಲಿ ಬಕೆಟ್ ಯಾರು ಹಿಡಿತಿದ್ದಾರೆ ಅನ್ಸುತ್ತೆ? ಅಶ್ವಿನಿ ಗೌಡ. ಯಾರಿಗೆ? ಗಿಲ್ಲಿಗೆ. ಗಿಲ್ಲಿಗೆ ಮತ್ತು ಅವ್ರಿಗೆಲ್ಲ ಸುಮ್ಮನೆ ಇದು ಮಾಡ್ತಾಯಿದ್ದಾರೆ. ಅಶ್ವಿನಿ ಗೌಡ ಅಂದರೆ ಸುಮ್ಮನೆ ಗಿಲ್ಲಿ ಇಲ್ದಾರೆ ಅವಳು ಇಲ್ಲ. ಯಾಕೆಂದರೆ ಗಿಲ್ಲಿನ ಒಂದು ಸ್ವಲ್ಪ ಇದು ಮಾಡಿಕೊಂಡು ಬಂದಿದ್ದಲ್ಲ ಹೊರತು, ಇಲ್ಲಾಂದ್ರೆ ಇರ್ತಾನೆ ಇರಲಿಲ್ಲ ಅವಳು. ಅದಕ್ಕೆ ಅಶ್ವಿನಿ ಗೌಡ. ಓಕೆ. ಬಿಗ್ ಬಾಸಲ್ಲಿ ಊಸರವಳ್ಳಿ ಅನ್ನೋದಾದರೆ ಯಾರು? ಅಶ್ವಿನಿ ಗೌಡ. ಅದು ಯಾಕೆ ಅವ್ರಿಗೆ? ಯಾಕೆಂದರೆ ಅವ್ರು ಕಂಡ್ರೇ ಆಗಲ್ಲ ನಮಗೆ. ಎಲ್ಲಾದರೂ ಬೇಕಾದ್ರೆ ಅವ್ರು ಹೊಂಟಾದ್ರೆ ಬೇಕಾದ್ರೆ ಬಿಗ್ ಬಾಸ್ ಆರಾಮಾಗಿ ನಡೆಸ್ಕೋತಾರೆ ಅವ್ರು. ಇಲ್ಲಾಂದರೆ ಅದಕ್ಕೆ ಟಾಪ್ 1 ಯಾರು ಬರಬೇಕು, ಟಾಪ್ 2 ಯಾರು ಬರಬೇಕು? ಗಿಲ್ಲಿ ನಟ ಟಾಪ್ 1. ಎಷ್ಟು ಕಾವ್ಯ ಟಾಪ್ 2. ಕಾವ್ಯ ಟಾಪ್ 2 ಏನಕ್ಕೆ? ಏನಕ್ಕೆ ಅಂದರೆ ಅವರಿಬ್ಬರು ಜೋಡಿ ಚೆನ್ನಾಗಿದೆ. ಕಂಪೇರ್ ಮಾಡಿದ್ರೆ ಅವರಿಬ್ಬರು ಜೋಡಿನೇ ಬಿಗ್ ಬಾಸ್ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿರೋದು. ಅದಕ್ಕೆ ಅವರಿಬ್ಬರು ಬರಬೇಕು ಅಂತ. ಓಕೆ. ಈ ವೀಕ್ ಮನೆವರೆಗೆ ಯಾರು ಬಂದರೆ ಚೆನ್ನಾಗಿರುತ್ತೆ? ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಬರಬೇಕು. ಯಾಕೆ? ಅವ್ರದ್ದು ಇಷ್ಟನೇ ಇಲ್ಲ. ಇಡೀ ಕರ್ನಾಟಕ ಜನತೆಗೆ ಇಷ್ಟ ಇಲ್ಲ. ಅವರು ಫುಲ್ ಫೇಕ್ ಮಾಡ್ತಾ ಇದ್ದಾರೆ. ವೇಸ್ಟ್ ಅಂದರೆ ವೇಸ್ಟ್. ಅವರು ಅಲ್ಲಿ ಬಂದಿರೋದೇ ಬೇರೆ, ಅವ್ರನ್ನ ಆಡ್ತಿರೋದೇ ಬೇರೆ. ಅವು ಈ ಬೇರೆ ತಪ್ಪು ಮಾಡಿದ್ರೆ ಇದು ಮಾಡ್ಕೋತಿಲ್ಲ. ಅವರು ತನ್ನ ತಪ್ಪನ್ನ ಒಂದು ಸ್ವಲ್ಪ ಇದನ್ನ ಏನು ಕರೆಕ್ಟಾಗಿ ಮಾಡ್ತಿಲ್ಲ. ಇದನ್ನ ಅವರೇ ಅಶ್ವಿನಿ ಗೌಡ ಮನೆ ಬಿಟ್ಟು ಬಂದರೆ ಓಕೆ ಅನಿಸುತ್ತೆ. ರಕ್ಷಿತನ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತ್ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ಆದರೆ ಅವ್ರಿಗೂ ಬಕೆಟ್ ಹಿಡಿತಿದ್ದಾರೆ ಅಶ್ವಿನಿ ಗೌಡ ಅವ್ರಿಗೆ. ಎಲ್ಲ ಮಾತುಗಳು ಅಶ್ವಿನಿ ಗೌಡ. ನೆನೆ ಸೋ ನೋಡಿದ್ವು, ಅವಾಗ ಚೆನ್ನಾಗಿ ಮಾತಾಡಿದ್ರು. ಇಬ್ಬರಿಗೂ ತುಂಬ ಇದಾಯಿತು. ಅದರಿಂದ ನೆನೆ ಸೋ ನೋಡಿದ್ವಲ್ಲ, ಅದಕ್ಕೆ ತುಂಬ ಇದು ಮಾಡ್ತಿದ್ದಾರೆ. ಅವಾಗ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ ಆಲ್ಮೋಸ್ಟು. ಅದನ್ನೇ ನೋಡ್ಕೊ ಇದು ಮಾಡ್ಬೋದು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಫೇವ್ರೇಟ್ ಯಾರು? ಗಿಲ್ಲಿ. ಯಾಕೆ ಅವನೇ ಫೇವ್ರೇಟ್? ಅವನು ಚೆನ್ನಾಗಿ ಆಡ್ತಾನೆ, ಇದ್ದಂಗೆ ಹೇಳ್ತಾನೆ. ಅದಕ್ಕೆ ಗಿಲ್ಲಿ ಇಷ್ಟ. ಯಾವ ಜೋಡಿ ತುಂಬ ಚೆನ್ನಾಗೈತೆ ಅಲ್ಲಿ? ಜೋಡಿ ಕಾವ್ಯ ಗಿಲ್ಲಿ. ಯಾಕೆ ಅವ್ರದ್ದು ಹೇಳಿದ್ರಿ? ಅವರು ಚೆನ್ನಾಗಿದ್ದಾರೆ. ಸೂರಜ್ ಮತ್ತು ರಾಶಿಕಾನು ಚೆನ್ನಾಗಿದ್ದಾರೆ. ಅಂದರೆ ಇಬ್ರು ಜೋಡಿನೂ ಚೆನ್ನಾಗೈತೆ. ಮೇಡಮ್, ಬಿಗ್ ಬಾಸಲ್ಲಿ ಬಕೆಟ್ ಹಿಡಿತಿದ್ದಾರೆ ಅಂದರೆ ಯಾರು ಹಿಡಿತಿರ್ಬೋದು? ಜಾಹ್ನವಿ ಅವರೇ ಅಶ್ವಿನಿಗೆ ಹಿಡಿತವ್ರೆ ಅನಿಸುತ್ತೆ. ಯಾಕೆ ಹಂಗೆ ಅನ್ಸುತ್ತೆ? ಅಂದರೆ ಯಾವಾಗಲೂ ಅವ್ರು ಹೇಳಿದಂಗೆ ಮಾಡ್ತಾರೆ. ಜಾಹ್ನವಿ ಅವರು ಅಶ್ವಿನಿ ಹೇಳ್ದಂಗೆ ಜೊತೆಲೇ ಇರ್ತಾರೆ. ಅದಕ್ಕೆ. ಓಕೆ. ಕುತಂತ್ರಿ ಅನ್ನೋದಾದ್ರೆ ಯಾರು ಹೇಳ್ತೀರಾ? ಗೊತ್ತಿಲ್ಲ ನಮಗೆ. ಗೊತ್ತಿಲ್ಲ ಕುತಂತ್ರಿ ಅಂತ. ಓಕೆ. ಬಿಗ್ ಬಾಸ್ ಮನೇಲಿ ಊಸರವಳ್ಳಿ ಅನ್ನೋದಾದರೆ ಯಾರು? ಅದು ಗೊತ್ತಿಲ್ಲ. ಟಾಪ್ 1 ಯಾರು ಬರಬೇಕು, ಟಾಪ್ 2 ಯಾರು ಬರಬೇಕು? ಟಾಪ್ 1 ಗಿಲ್ಲಿನೇ ಬರಬೇಕು. ಟಾಪ್ 1. ಟಾಪ್ 2 ಕಾವ್ಯ ಬರಬೇಕು.
ಬಿಗ್ ಬಾಸಲ್ಲಿ ಈ ವೀಕ್ ಮನೆಯವ್ರಿಗೆ ಯಾರು ಹೋದ್ರೆ ಚೆನ್ನಾಗಿರುತ್ತೆ? ಹೊರ್ಗಡೆಗ ಹೊರ್ಗಡೆ ಅಶ್ವಿನಿ ಮ್ಯಾಮ್ ಹೋದ್ರೆ ಯಾಕೆ ಅವರು? ಅಂದರೆ ಅವರು ಎಲ್ಲರಿಗೂ ಸುಮ್ಮನೆ ಇದು ಮಾಡ್ತಾರೆ.